ಇವತ್ ಬೆಳಗ್ಗೆನೆ ಸಿರಿ ನನ್ನ ಮರ್ಡರ್ ಮಾಡ್ತಾ ಇದ್ಲು. ಸಿರಿ ಮೈ ಮೇಲೆ ಇವತ್ತು ದೆವ್ವ ಬಂದ್ಬಿಟ್ಟಿತ್ತು. ಏನಕ್ಕೆ ಅಂದ್ರೆ ನೆನ್ನೆ ನೈಟೇ ಅವಳ ಬೋನ್ ನ ಬಜಿಕ್ ಬಿಟ್ಟಿದೆ. ಅದಕ್ಕೆ ಬೆಳಗ್ಗೆ ಆಗಿದ ತಕ್ಷಣ ಕೊಡು ಅಂತ. ಬೆಳಗ್ಗೆ ಎದ್ದಿದ ತಕ್ಷಣ ಅಮ್ಮ ಇಡ್ಲಿ ಮತ್ತೆ ಚಟ್ನಿ ಮಾಡಿದ್ರು. ಒಳ್ಳೆ ಬ್ಯಾಟಿಂಗ್ ಮಾಡಿದೆ. ಅದಾದ್ಮೇಲೆ ನೋಡಿದ್ರೆ ಒಳ್ಳೆ ಸ್ವಲ್ಪ ಮಳೆ ಬರ್ತಾ ಇತ್ತು. ಎಲ್ಲೂ ಹೋಗಕ್ ಆಗ್ಲಿಲ್ಲ. ಆಚೆ ಸ್ವಲ್ಪ ಐಟಮ್ಸ್ ಎಲ್ಲ ತರಕ್ ಹೋಗ್ಬೇಕಾಗಿತ್ತು. ಇನ್ನೇನ್ ಮಳೆ ಬರ್ತಾ ಇದೆಯಲ್ಲ ಅಂತ ಹಾಗೆ ಜೆಪ್ಟೋದಲ್ಲಿ ಸ್ವಲ್ಪ ಕ್ಯಾಶ್ ಬ್ಯಾಕ್ ಇತ್ತು. ಸೊ ಜೆಪ್ಟೋದಲ್ಲೇ ಆರ್ಡರ್ ಮಾಡಿದೆ ಐಟಮ್ಸ್ ಏನೇನ್ ಬೇಕಿತ್ತು ಅಂತ. ಪಾಪ ಜೆಪ್ಟೋದವರು ಮಳೇಲಿ ಕೂಡ ಬಂದ್ಬಿಟ್ಟು ಐಟಮ್ಸ್ ನ ಡೆಲಿವರಿ ಮಾಡಿದ್ರು. ಸೊ ಎಲ್ಲಾ ಐಟಮ್ಸ್ ಕರೆಕ್ಟ್ ಆಗಿತ್ತು. ಥ್ಯಾಂಕ್ಸ್ ಟು ದ ಡೆಲಿವರಿ ಪಾರ್ಟ್ನರ್. ನಾನು ಕೂಡ ಒಂದ್ ಟೈಮಲ್ಲಿ ಜೆಪ್ಟೋ ಡೆಲಿವರಿ ಪಾರ್ಟ್ನರ್ ಕೆಲಸ ಮಾಡ್ತಿದ್ದೆ. ಅದಾದ್ಮೇಲೆ ದೀಪಕ್ ಹೊಟ್ಟೆ ಹಸಿತಾ ಇತ್ತು ಅಂತ ಕಾರ್ನ್ ಮತ್ತೆ ಸೌತೆಕಾಯಿ ತಂದು ಕೊಟ್ಟೆ. ನಾನು ಒಂದ್ ದೇಪ್ಕೊಂಡ್ ತಿನ್ಬಿಟ್ಟೆ. ಅದಾದ್ಮೇಲೆ ಅಂಗಡಿಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಅಮ್ಮ ಈರುಳ್ಳಿ ಎಲ್ಲ ಕಟ್ ಮಾಡ್ತಿದ್ರು. ಅಂಗಡಿ ಹತ್ರ ಹೋದೆ. ಸ್ವಲ್ಪ ಮೋಡ ಕವಿದ ವಾತಾವರಣವಿತ್ತು. ಚಿಕ್ಕ ಹುಡುಗರು ಗಣೇಶ ಕಲೆಕ್ಷನ್ಗೆ ಅಂತ ಬಂದ್ಬಿಟ್ಟು ನಮ್ಮ ಹತ್ರ ಎಗ್ ಕುಲ್ಫಿ ತಿನ್ಕೊಂಡು ಹೋದ್ರು. ಸೊ ಆ ಮೆಮೊರೀಸ್ ಎಲ್ಲ ಈಗ್ಲೂ ಇದೆ. ಚಿಕ್ಕ ವಯಸ್ಸಲ್ಲಿ ಗಣೇಶ ಕಲೆಕ್ಷನ್ ಅಂತ ಮಾಡ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ನಾವು ತಿಂತಾ ಇದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.